base 10 minus 57 base 10 using 2's complement. 22 minus end 57 subtract ಯಾಕಂದ್ರೆ ಸಬ್ಟ್ರಾಕ್ಷನ್ ಮಾಡ್ತಾ ಇದೀವಿ. 22 minus end 57 subtract ಡಿವೈಡ್ ಮಾಡ್ಕೊಳ್ರಿ. ಫಸ್ಟ್ 22 ನ ಡಿವೈಡ್ ಮಾಡ್ರಿ. 2 1s are 2 1s are 0. 2 5s are 10 1. 2 2s are 4 1. 2 1s are 2 0. 1 0 double 1 0. 1 0 double 1 0. ಅದೇ ತರ ಸೇಮ್ 57 ನ ಡಿವೈಡ್ ಮಾಡ್ರಿ. 2 2s are 4 2 8s are 16 1. 2 1s are 2 2 4s are 8 0. 2 7s are 14 0. 2 3s are 6 1. 2 1s are 2 1. Triple 1 triple 1 double 0 1 double 0 1. How many bits? 6 here 5. Add 1 0 on left hand side. Same, take the ones complement of subtrahend. Triple 1 idre triple 0 triple 0. Next double 0 ಇದೆ double 1 last ಅಲ್ಲಿ 1 ಇದೆ ಅದಕ್ಕೆ 0 add ಮಾಡ್ಕೊಂಡ್ರಿ plus 1 ನ 0 plus 1 1 ಈ 1 as it is 1 as it is add 3 zeros. Next write the minus end 0 1 0 0 1 0 double 1 0 add ಮಾಡ್ರಿ ಇದಕ್ಕೆ 1 plus 0 1 1 plus 1 2 2 ಗೆ 0 carry 1 1 plus 1 plus 1 3 3 ನೇ ಅಂತ ಬರೀಬಹುದು 1 1 1 ಇಲ್ಲಿ ಬರ್ಕೊಂಡು carry 1 0 plus 0 plus 1 1. Next 0 plus 1 1 0 plus 0 0. Take this as answer. Again ಈ ಆನ್ಸರ್ ಗೆ 2's ಕಾಂಪ್ಲಿಮೆಂಟ್ ಬರಬೇಕು. 2's ಕಾಂಪ್ಲಿಮೆಂಟ್ ಬರಬೇಕಂದ್ರೆ ಫಸ್ಟ್ 1's ಕಾಂಪ್ಲಿಮೆಂಟ್ ಬರ್ಕೊಳ್ಳ್ರಿ. 0 ಇದೆ 1 1 ಇದೆ 0 1 ಇದೆ 0 1 ಇದೆ 0 0 ಇದ್ರೆ 1 1 ಇದೆ 0 ಇದಕ್ಕೆ ಪ್ಲಸ್ 1 ಅನ್ನು ಆಡ್ ಮಾಡಿ 0 plus 1 1. Write this one as it is 0 0 0 1 and put minus sign. ನೋಡ್ರಿ 1 triple 0 double 1 minus sign ಬಂದಿದೆ ಇಲ್ಲಿ 1 triple 0 double 1 8 4 2 1 16 32 32 into 1 32 16 into 0 0 8 into 0 0 4 into 0 0 2 into 1 2 1 into 1 1 32 plus 2 34 34 plus 1 35. Answer is minus 35. Answer ಎಷ್ಟು minus 35. ನೋಡ್ರಿ minus 57 ಅಲ್ಲಿ plus 22 ಹೋದ್ರೆ minus 35 minus 35 ಬಂದಿದೆಯಾ? ನೆಗೆಟಿವ್ ಆನ್ಸರ್ ಬರೋದು ಗೊತ್ತಾಯ್ತಾ ಯಾವ ತರ ಮಾಡೋದು ಅಂತ? Okay, next last topic in this chapter, that is computer codes. Computer codes BCD EBCDIC ಮೂರನೇ ಬಂದು ASC double I ASCII fourth one is XS3 or XS3. Okay, now first one is the BCD code. That means binary coded decimal. It is a 4-bit binary code. Therefore, to
2 to the power of 4 is equals to 16 possible code groups are in the BCD code. BCD ಅಲ್ಲಿ ನಾವು ಮ್ಯಾಕ್ಸಿಮಮ್ ಎಷ್ಟುವರೆಗೂ ಬರೀಬಹುದು ಅಂದ್ರೆ 16 ಪಾಸಿಬಲ್ ಕೋಡ್ ಗ್ರೂಪ್ಸ್ ವರೆಗೂ ಬರೀಬಹುದು. 4 ಬಿಟ್ಸ್ ನ ಬರ್ಕೊಂಡು ಹೋದ್ರೆ ಫಾರ್ ಎಕ್ಸಾಂಪಲ್ ಕ್ಯಾರೆಕ್ಟರ್, ಇನ್ನೊಂದು ಬಂದು BCD ಕೋಡ್. ಇದು ಇದರಲ್ಲಿ ಝೋನ್ ಬಿಟ್ ಪ್ಲಸ್ ಈ ಕಡೆ ಬಂದು ಡಿಜಿಟ್ಸ್. ನೋಡಲಿ ಎ ಬಿ ಸಿ ಡಿ ಇ ಎಫ್. ಝೋನ್ ಬಿಟ್ ಬಂದು 01 01 01 01 01 01 01. ಡಿಜಿಟ್ 0001 0010 0011 0100 0101 0110 0111 1 2 3 4 5 6 7 1 2 3 4 5 6 7. ನೋಡಲಿ ನಾವು ಸ್ಟಾರ್ಟಿಂಗ್ 4 ಬಿಟ್ಸ್ ಬರೆದಾಗ 1 2 3 4 5 6 7. ಅದೇ ನಿಮಗೆ ಎ ನಲ್ಲಿ BCD ಕೋಡ್ ಬರಿಬೇಕಂದ್ರೆ ನೋಡ್ರಿ 01 ಝೋನ್ ಬಿಟ್ ಬರಿಬೇಕು, ಅದ್ರ ಜೊತೆಗೆ 001 1 ಇಂದ ಸ್ಟಾರ್ಟ್ ಆಗ್ತಾ ಇದೆ. ಇದು ಝೋನ್ ಬಿಟ್, ಇದು 001 ಡಿಜಿಟ್. ಇದು ನೆಕ್ಸ್ಟ್ ಇದು 2, ಇದು 3, ಇದು 4, ಇದು 5, ಇದು 6, ಇದು 7. ರೈಟ್, ಝೋನ್ ಬಿಟ್ ಅಂಡ್ ಡಿಜಿಟ್ ಎ ಬರಿಬೇಕಂದ್ರೆ. ಅದೇ ನೀವು 1 ಬರಿಬೇಕಂದ್ರೆ ಡೈರೆಕ್ಟ್ ಆಗಿ ನೋಡ್ರಿ 0 ಬರಿಬೇಕಂದ್ರೆ ರೈಟ್ 4 zeros. 1 ಬರಿಬೇಕಂದ್ರೆ 0001, 2 ಬರಿಬೇಕಂದ್ರೆ 0010, 3 ಬರಿಬೇಕಂದ್ರೆ 0011. ಗೊತ್ತಾಗ್ತಿದೆಯಾ? 1 2 3 ಬರಿಬೇಕಂದ್ರೆ ನೋ ಪ್ರಾಬ್ಲಮ್. ಅದೇ ನೀವು ಕ್ಯಾರೆಕ್ಟರ್ಸ್ ಎ ಬಿ ಸಿ ಡಿ ಇ ಎಫ್ ಬರಿಬೇಕಂದ್ರೆ ಆವಾಗ ಈ 2 ಬಿಟ್ಸ್ ಎಕ್ಸ್ಟ್ರಾ ಬರ್ತದೆ, ಝೋನ್ ಬಿಟ್ಸ್. ಟೋಟಲಿ 16 ಪಾಸಿಬಲ್ ಕೋಡ್ ಗ್ರೂಪ್ಸ್ ಮಾತ್ರ ಬರೀಬಹುದು. ಅದಕ್ಕಿಂತ ಜಾಸ್ತಿ ನಂಬರ್ ನೀವು ಬರಿಬೇಕಂದ್ರೆ ಆವಾಗ ಈ ತರ ಝೋನ್ ಬಿಟ್ಸ್ ಆಡ್ ಮಾಡಬೇಕಾಗುತ್ತೆ. ದಟ್ ಇಸ್ ದ ಯೂಸ್ ಆಫ್ BCD code. BCD is a binary coded decimal. In this BCD code, totally 16 possible code groups are possibility. ಅದಕ್ಕಿಂತ ಜಾಸ್ತಿ ಪಾಸಿಬಿಲಿಟಿ ಇಲ್ಲ. ಬಟ್ ಬರಿಬೇಕು ಅಂತಂದ್ರೆ ನಾವು ಎ ಬಿ ಸಿ ಡಿ ಇ ಎಫ್ ವ್ಯಾಲ್ಯೂಸ್ ಬರೀಬೇಕಂದ್ರೆ ಯು ಹ್ಯಾವ್ ಟು ಆಡ್ ಇಟ್ ಝೋನ್ ಬಿಟ್ಸ್. ಯಾವ್ದನ್ನ ಆಡ್ ಮಾಡಬೇಕಾಗುತ್ತೆ? ಝೋನ್ ಬಿಟ್ಸ್ ನ ಆಡ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಇಷ್ಟೇ ಬರೀಬೇಕು. ಸೆಕೆಂಡ್ ಒನ್ ಇಸ್ ದ EBCDIC, ಎಕ್ಸ್ಟೆಂಡೆಡ್ ಬೈನರಿ ಕೋಡೆಡ್ ಡೆಸಿಮಲ್ ಇಂಟರ್ಚೇಂಜ್ ಕೋಡ್. ಹೆಸರೇ ಹೇಳ್ತಾ ಇದೆ ಎಕ್ಸ್ಟೆಂಡೆಡ್. EBCDIC, ಎಕ್ಸ್ಟೆಂಡೆಡ್ ಬೈನರಿ ಕೋಡೆಡ್ ಡೆಸಿಮಲ್ ಇಂಟರ್ಚೇಂಜ್ ಕೋಡ್. A 4-bit BCD code can be extended to the 8-bit EBCDIC code by adding 4 zone bits. ಈ 4 BCD ಕೋಡ್ ಜೊತೆಗೆ ಈ 4-bit BCD ಕೋಡ್ ಜೊತೆಗೆ ಇನ್ನೊಂದು 4 ಬಿಟ್ಸ್ ನ ಆಡ್ ಮಾಡಿದ್ರೆ 8 ಬಿಟ್ಸ್ ಆಗುತ್ತೆ. 2 to the power of 8 is equals to 256 possible code groups are there. BCD ಕೋಡ್ ನ 4 ಬಿಟ್ಸ್ ಬರ್ಕೊಂಡು ಹೋದ್ರೆ 16 ಪಾಸಿಬಲ್ ಕೋಡ್ ಗ್ರೂಪ್ಸ್ ಮಾತ್ರ ಸಿಗ್ತಾ ಇತ್ತು. ಅದನ್ನ 4 ಬಿಟ್ ಜೊತೆಗೆ ಇನ್ನೊಂದು 4 ಬಿಟ್ ನ ಆಡ್ ಮಾಡಿದಾಗ 8 ಬಿಟ್ಸ್ ಸಿಗ್ತವೆ. therefore 2 to the power of 8 is equals to 256 possible code groups are available in the EBCDIC. Same characters EBCDIC ಝೋನ್ ಬಿಟ್ಸ್ ಮಾತ್ರ ಚೇಂಜಸ್ ಆಗುತ್ತೆ ಅಷ್ಟೇ. ನೋಡ್ರಿ 1100 1100 ಈ 4 ಬಿಟ್ಸ್ ಮಾತ್ರ ಚೇಂಜಸ್ ಮಾಡ್ತಾನೆ ಅಷ್ಟೇ ಝೋನ್ ಬಿಟ್ಸ್ ನ. ಇನ್ನು ರಿಮೈನಿಂಗ್ ಆನ್ಸರ್ ಎಲ್ಲ ಸೇಮ್. ದಟ್ ಇಸ್ ದ ಯೂಸ್ ಆಫ್ EBCDIC ಕೋಡ್. ನೋಡ್ರಿ BCD ಎಲ್ಲಾದ್ರೆ ನಾವು ಎ ವ್ಯಾಲ್ಯೂಸ್ ನ ಏನಂತ ಬರ್ಕೊಂಡಿದ್ವಿ 01 01 01 ಅಂತ 2 ಬಿಟ್ಸ್ ಮಾತ್ರ ಬರೆದಿದ್ವಿ. ಈಗ ಎಕ್ಸ್ಟೆಂಡೆಡ್ ಬೈನರಿ ಕೋಡೆಡ್ ಡೆಸಿಮಲ್ ಇಂಟರ್ಚೇಂಜ್ ಕೋಡ್ ಅಲ್ಲಿ 8 ಬಿಟ್ಸ್ ವರೆಗೂ ಬರ್ಕೋಬಹುದು. ಆದ್ರಿಂದಾನೆ 256 ಪಾಸಿಬಲ್ ಕೋಡ್ ಗ್ರೂಪ್ಸ್ ವರೆಗೂ ಬರ್ಕೊಂಡು ಹೋಗಬಹುದು.
ಅದಕ್ಕೆ ನಾವೇನ್ ಮಾಡಿದ್ವಿ ಅಂದ್ರೆ ಎ ಬರಿಬೇಕಂದ್ರೆ 11000001 ಅಂತ ಬರಿತೀವಿ. ಅದೇ ನೀವು ಬಿ ಬರಿಬೇಕಂದ್ರೆ 11000010. Like this we are going to write the EBCDIC code. Third one is ASCII code, American Standard Code for Information Interchange Code. It is a 7-bit binary code. Therefore, 2 to the power of 7 is equals to 128 possible code groups are there in the ASCII code. ನಾವು 7 ಬಿಟ್ಸ್ ನ ಬರೀತೀವಿ. ಇದರಲ್ಲಿ ಟೋಟಲ್ ಆಗಿ ಎಷ್ಟು ಬಿಟ್ಸ್ ಸಿಗ್ತವೆ ಅಂದ್ರೆ 128 ಪಾಸಿಬಲ್ ಕೋಡ್ ಗ್ರೂಪ್ಸ್ ನ ಬರ್ಕೊಂಡು ಹೋಗಬಹುದು. ಒಂದು ಎಕ್ಸಾಂಪಲ್ ತಗೊಂಡಿ ನೋಡ್ರಿ. ಫಸ್ಟ್ ಐ ರೈಟ್ ದ ಕ್ಯಾರೆಕ್ಟರ್ಸ್, ನೆಕ್ಸ್ಟ್ ASCII ಕೋಡ್, ಇದರಲ್ಲಿ ಝೋನ್ ಬಿಟ್ ಜೊತೆಗೆ ಡಿಜಿಟ್ ಬರೀತೀವಿ. ಕ್ಯಾರೆಕ್ಟರ್ಸ್ ಬಂದು ಎ ಬಿ ಸಿ ಡಿ ಇ ಎಫ್ ಅಂತ ಎಕ್ಸಾಂಪಲ್ ತಗೊಂಡಾಗ ಝೋನ್ ಬಿಟ್ 100 100 100 100 100 100 100. ಡಿಜಿಟ್ ಬರೆಯುವಾಗ ಒಂದನ್ನ 001 ಅಂತ ಬರೀತೀವಿ, 2 ನ 0010, 3 ನ 0011, 4 ನ 0100, 5 ನ 0101, 6 ನ 0110, 7 ನ 111. 7 ಬಿಟ್ ಕೋಡ್ ಅಂದ್ರೆ ಇಲ್ಲಿ 3 ಬಿಟ್ಸ್ ಝೋನ್ ಬಿಟ್ಸ್, ಡಿಜಿಟ್ ಬಂದು 4, 3 + 4 7. That A can be written as 1000001. B can be written as 1000010. Next, C can be written as 1000011. Like this, we are going to writing this ASCII code as 128 possible code groups. ಈ ತರ ಬರೆದ್ರೆ ನಾವು ಏನು ಮಾಡಬಹುದು ಅಂದ್ರೆ 128 ಪಾಸಿಬಲ್ ಕೋಡ್ ಗ್ರೂಪ್ಸ್ ವರೆಗೂ ಬರ್ಕೊಂಡು ಹೋಗಬಹುದು. 7 ಬಿಟ್ಸ್ ಬರ್ಕೊಂಡು ಹೋದಾಗ. That is the use of ASCII code. It is a non-weighted code. ಇದಕ್ಕೆ weightage ಇಲ್ಲ. ಯಾಕೆ weightage ಇಲ್ಲ ಅಂದ್ರೆ a 4-bit BCD ಕೋಡ್ ಯೂಸ್ ಮಾಡಿಕೊಂಡು ಅದಕ್ಕೆ 3 ನ ಆಡ್ ಮಾಡಿದ್ರೆ you will get the XS3 or XS3 ಕೋಡ್. 4-bit BCD ಕೋಡ್ಗೆ ನೀವು 3 ನ ಆಡ್ ಮಾಡಿದ್ರೆ you will get the XS3 code. For example, ನೋಡ್ರಿ, BCD code adding 3, this is called XS3 code. XS3 code. ಈಗ BCD ಕೋಡ್ ಅಕಸ್ಮಾತ್ ನಾನು 4 zeros ಬರೀತೀನಪ್ಪ ಸ್ಟಾರ್ಟಿಂಗ್, ಅದಕ್ಕೆ adding 3 means binary numbers ಎಷ್ಟು 11. 4 zeros ಗೆ 11 ಆಡ್ ಮಾಡಿದ್ರೆ 0011. ನೆಕ್ಸ್ಟ್ 0001 ಇದಕ್ಕೆ 3 ಆಡ್ ಮಾಡಿದ್ರೆ ಏನಾಗುತ್ತೆ ನೋಡ್ರಿ, 0001 ಗೆ 11 ಅನ್ನು ಆಡ್ ಮಾಡ್ರಿ. 1 + 1 2, 2 0 ಕ್ಯಾರಿ 1, 1 + 1 2 0 ಕ್ಯಾರಿ 1, 1 + 0 1 0 0100 0100. ನೆಕ್ಸ್ಟ್ 0010 ಇದು 2, ಈ 2 ಗೆ 3 ಆಡ್ ಮಾಡಿದ್ರೆ 5 ಬರ್ತದೆ 0101. ನೆಕ್ಸ್ಟ್ 0011 ಇದಕ್ಕೆ 3 ಗೆ 3 ಆಡ್ ಮಾಡಿದ್ರೆ 0110. Like this we are going to write the XS3 or XS3 code. 4-bit BCD ಕೋಡ್ಗೆ ನಾವು 3 ನ ಆಡ್ ಮಾಡಿದ್ರೆ you will get XS3 code. ಇದು 4-bit BCD ಕೋಡ್. ಈ 4-bit ಗೆ ನಾವು 3 ಅನ್ನೋ ನಂಬರ್ ನ ಆಡ್ ಮಾಡಿದ್ರೆ ನಮಗೆ ಯಾವ ನಂಬರ್ ಸಿಗ್ತದೆ, XS3 ಕೋಡ್ ಸಿಗ್ತದೆ. These are the 4 types of computer codes: BCD code, EBCDIC code, ASCII code, XS3 or XS3 code. ಅರ್ಥ ಆಯ್ತಾ? This ends the third chapter.